ಪಟ್ಟದಕಲ್ ಇಂಗ್ಲೀಷ್ ಅಕಾಡೆಮಿ ಆ್ಯಂಡ್ ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ ಸ್ಟೂಡೆಂಟ್ಸ್. ಇವತ್ತಿನ ದಿವಸ PUC ಸೆಕೆಂಡ್ ಇಯರ್ದು ಒಂದು ಪೋಯಮ್ಮು ದ ಹ್ಯೂಮನ್ ಸೀಸನ್ಸ್. ಆ್ಯಕ್ಚುಲಿ ಇದು ವರ್ಕ್ ಬುಕ್ನಲ್ಲಿರ್ತಕ್ಕಂಥ ಪೋಯಮ್ಮು. ಈ ಅನ್ಸಿನ್ ಪ್ಯಾಸೇಜ್ ಕೊಡ್ತಾರಲ್ಲ ಅದ್ರ ಬದಲಾಗಿ ಈ ಪೋಯಮನ್ನು ಕೊಟ್ಟಿರ್ತಾರೆ. ಇದೇ ಪೋಯಮ್ ಬರ್ತದಂತೇನಿಲ್ಲ, ಒಂದು 15 ಪೋಯಮ್ಗಳದಾವ. 15 ಪೋಯಮ್ದಲ್ಲಿ ಯಾವುದಾದ್ರೂ ಒಂದು ಪೋಯಮ್ಮು ನಿಮ್ಗೆ ಕೇಳ್ಬೋದು. ಈ ದ ಹ್ಯೂಮನ್ ಸೀಸನ್ಸ್ ಅಂತಕ್ಕಂಥ ಪೋಯಮ್ಮು ಆ್ಯಕ್ಚುಲಿ ಜಾನ್ ಕೀಟ್ಸ್ ಅವರು ಬರ್ದಾರೆ. ಈ ಪೋಯಮ್ದೊಳಗೆ ಏನಾಗ್ತೈತಿ ಅಂತಂದ್ರೆ ಮನುಷ್ಯನ ಜೀವನನ ನಿಸರ್ಗದಲ್ಲಿ ಆಗ್ತಕ್ಕಂಥ ಒಂದು ಸೀಸನ್ಸ್ಗೆ ಹೋಲಿಸ್ತಾರೆ. ಮನುಷ್ಯನಲ್ಲಿ ಅವಸ್ಥೆ ಬರ್ತಾವೆ, ಸ್ಟೇಜಸ್ ಬರ್ತಾವಲ್ಲ. ಈ ಯೂತ್ ಅಂತ ಬರ್ತೈತಿ, ಆಮೇಲೆ ಅಡಲ್ಟ್ಹುಡ್ ಅಂತ ಬರ್ತೈತಿ, ಆಮೇಲೆ ಮಿಡ್ಲ್ ಏಜ್ ಅಂತ ಬರ್ತೈತಿ, ಆಮೇಲೆ ಓಲ್ಡ್ ಏಜ್ ಅಂತ ಬರ್ತೈತಲ್ಲ. ಇವನ್ನ ನೇಚರ್ದಲ್ಲಿ ಆಗ್ತಕ್ಕಂಥದ್ದಕ್ಕೆ ಕಂಪೇರ್ ಮಾಡಿ ಬರೀತಾರೆ. ನೇಚರ್ದೊಳಗೆ ಏನಾಗ್ತೈತಿ, ಸ್ಪ್ರಿಂಗ್ ಸೀಸನ್ ಅಂತೈತಿ, ಸಮ್ಮರ್ ಸೀಸನ್ ಅಂತೈತಿ, ಆಟಮ್ ಸೀಸನ್ ಅಂತೈತಿ, ವಿಂಟರ್ ಸೀಸನ್ ಅಂತೈತಿ. ಈ ಸೀಸನ್ಗಳಿಗೆ ಮನುಷ್ಯನ ಜೀವನನ ಕಂಪೇರ್ ಮಾಡ್ತಾರೆ. ಅಂದರೆ ನೇಚರ್ದೊಳಗೆ ಈ ಎಲ್ಲ ಸೀಸನ್ ತಕ್ಕಂಗೆ ಬೇರೆ ಬೇರೆ ಚೇಂಜಸ್ ಆಗ್ತಾ ಹೋಗ್ತಾವಲ್ಲ, ಮನುಷ್ಯನ ಜೀವನದಲ್ಲಿ ಆ ವಯಸ್ಸಿಗೆ ತಕ್ಕಂಗೆ ಚೇಂಜಸ್ ಆಗ್ತಾ ಹೋಗ್ತಾವೆ ಅನ್ನೋದನ್ನು ಹೇಳ್ತಾರೆ. ನೇಚರ್ದೊಳಗೆ ಏನು ಚೇಂಜ್ ಆಗ್ತಾವು ನಮ್ಗೆ ಗೊತ್ತೈತಿ. ಅದೇ ರೀತಿ ಮನುಷ್ಯನ ಜೀವನದಲ್ಲಿ ಏನು ಚೇಂಜ್ ಆಗ್ತಾವೆ ಅನ್ನೋದನ್ನು ಸರ್ ಹೇಳ್ತಾರೆ. ಇಲ್ಲೇ ಜಾನ್ ಕೀಟ್ಸ್ ಅವರು ಸ್ಪ್ರಿಂಗ್ ಸೀಸನನ್ನು, ವಸಂತಕಾಲ ಸ್ಪ್ರಿಂಗ್ ಸೀಸನನ್ನು ಮನುಷ್ಯನ ಯೂತಕ್ಕೆ ಹೋಲಿಸ್ತಾರೆ. ಇದು ಸ್ಪ್ರಿಂಗ್ ಸೀಸನ್ ಹೆಂಗಿರ್ತೈತಿ ಅಂದರೆ ಎನರ್ಜೆಟಿಕ್ ಆಗಿರ್ತೈತಿ, ಆಪ್ಟಿಮಿಸ್ಟಿಕ್ ಆಗಿರ್ತೈತಿ, ಒಂಥರ ಹೊಸದೇನಾರ ಮಾಡುವಂಥ ಭಾವನೆ ಇರ್ತೈತಿ, ಶಕ್ತಿ ಇರ್ತೈತಿ. ಏನೆಲ್ಲ ಮಾಡ್ಯಾನೋ, ಗುಡ್ಡನ ಒಡೆದು ಹಾಕ್ಯಾನೋ, ಪುಡಿ ಮಾಡ್ಯಾನೋ ಅನ್ನುವಂಥ ಶಕ್ತಿ ಇರ್ತೈತಿ. ಆಮೇಲೆ ಸಮ್ಮರ್ ಸೀಸನ್ ಅಂದರೆ ಇದನ್ನು ತಂದು ಮನುಷ್ಯನ ಅಡಲ್ಟ್ಹುಡ್ಗೆ ಹೋಲಿಸ್ತಾರೆ. ಸಮ್ಮರ್ ಸೀಸನ್ದೊಳಗೆ ಇದೊಂದು ಟೈಮ್ ಆಫ್ ಮೆಚ್ಯೂರಿಟಿ, ಇದು ಪ್ರೊಡಕ್ಟಿವಿಟಿ. ಇದರೊಳಗೆ ಏನಾಗ್ತದೆ ಅಂದ್ರೆ ಮನುಷ್ಯ ಈ ಏನಾದರೂ ಉತ್ಪನ್ನ ಮಾಡ್ತಕ್ಕಂಥದ್ದು ಒಂದು ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಆಟಮ್ ಸೀಸನ್ ಅಂತ ಬರ್ತದೆ ರೀ. ಆಟಮ್ ಸೀಸನ್ದೊಳಗೆ ಮಿಡ್ಲ್ ಏಜಿಗೆ ಹೋಲಿಸ್ತಾರೆ. ಆಟಮ್ ಸೀಸನ್ನ ಮಿಡ್ಲ್ ಏಜಿಗೆ ಹೋಲಿಸ್ತಾರೆ. ಪೀರಿಯಡ್ ಆಫ್ ರಿಫ್ಲೆಕ್ಷನ್ನು, ಒಂಥರ ಏನಾಗ್ತಂದ್ರೆ ವಿಚಾರ ಮಾಡುವಂಥದ್ದು ರೀ, ಥಿಂಕ್ ಮಾಡುವಂಥದ್ದು ಬರ್ತೈತಿ. ಈಗ ಯಂಗಿದ್ದಾಗ, ಅಡಲ್ಟ್ ಇದ್ದಾಗ ಥಿಂಕ್ ಮಾಡೋದು ಕಡಿಮೆ ರೀ. ನಾವು ಹಂಗೆ ದಬಾಶ್ ಹೋಗಿಬಿಡ್ತೀವಿ. ಬಟ್ ಮಿಡಲ್ ಏಜಿಗೆ ಬಂದಾಗ ವಿಚಾರ ಮಾಡ್ತೀವಿ, ಇನ್ನೊಬ್ಬರಿಗೆ ಏನಾದರೂ ತಿಳುವಳಿಕೆ ಹೇಳುವಂಥ ವಿಚಾರ ಮಟ್ಟದೊಳಗೆ ಬರ್ತೀವಿ ನಾವು. ಎಲ್ಲರೂ ದುಡುಗ್ ಅಂತ ತಿಳ್ಕೊಂಡು ಏನೋ ಮಾಡ್ತಿರೋದಿಲ್ಲ ರೀ. ಸೊ ಒಂಥರ ಹೆಂಗತ್ತಾಗ್ತದೆ. ಮುಂದೆ ವಿಂಟರ್ ಸೀಸನನ್ನು ಮನುಷ್ಯನ ಓಲ್ಡ್ ಏಜಿಗೆ ಹೋಲಿಸ್ತಾರೆ. ಓಲ್ಡ್ ಏಜ್ನೊಳಗೆ ನಾವು ಹೆಂಗಿರ್ತೀವಪ್ಪ ಅಂತ ಸ್ವಲ್ಪ ಕ್ವಯಟ್ ಆಗಿರ್ತೀವಿ ರೀ. ಕಾಮ್ ಆ್ಯಂಡ್ ಕ್ವಯಟ್ ಆಗಿರ್ತೀವಿ ರೀ. ಏನೆಲ್ಲ ಹ್ಯಾಮ್ಸ್ಟ್ರಿಂಗ್ಸ್ ಆಗ್ತಿರ್ತಾವ ಅವನ್ನೆಲ್ಲ ನೋಡ್ಕೊತ ಹೋಗ್ತಿರ್ತೀವಿ ರೀ. ಹಿಂಗೆ ಸುಮ್ಮನೆ ನೋಡ್ಕೊತ ಸೈಲೆಂಟಾಗಿ ಕೂತು ಕೊನೆಗೆ ಒಂದು ದಿವಸ ನಮ್ಮ ಲೈಫನ್ನು ಎಂಡ್ ಮಾಡ್ತೀವಿ. ಈ ತರಹ ಈ ಪೋಯಮ್ದೊಳಗೆ ಮನುಷ್ಯನ ಜೀವನನ 4 ಸೀಸನ್ಸ್ಗೆ ಹೋಲಿಸಿ ಬರೀತಾರೆ. ಒಂದು ಸ್ಪ್ರಿಂಗ್ ಸೀಸನ್ನು, ಇನ್ನೊಂದು ಸಮ್ಮರ್ ಸೀಸನ್ನು, ಇನ್ನೊಂದು ವಿಂಟರ್ ಆಟಮ್ ಸೀಸನ್ನು. ಇಲ್ಲಿ ಬರ್ತಾರೆ ನೋಡ್ರಿ, ಇದು ಸ್ಪ್ರಿಂಗ್ ಸೀಸನ್ನು, ಸ್ಪ್ರಿಂಗು, ಆಮೇಲೆ ಸಮ್ಮರು, ಆಮೇಲೆ ಆಟಮು. ಇವು 4 ಸೀಸನ್ನು. ಲಾಸ್ಟ್ ಒಂದು ಬರ್ತದೆ ವಿಂಟರ್ ಅಂಥೇಳಿ. ಹಿಂಗೆ ಇದು ಏನಾಗ್ತದೆ, ಆಯಾ ವಯಸ್ಸಿನೊಳಗೆ ಏನಾಗ್ತದೆ ಅನ್ನೋದನ್ನು ಪೋಯಟ್ ಹೇಳ್ತಾರೆ ನೋಡ್ರಿ. 4 ಸೀಸನ್ಸ್ ಫಿಲ್ ದ ಮೆಜರ್ ಆಫ್ ದ ಇಯರ್. ಒಂದು ವರ್ಷದಲ್ಲಿ 4 ಸೀಸನ್ಸ್ಗಳು ನಡೀತವೆ. ದೇರ್ ಆರ್ 4 ಸೀಸನ್ಸ್ ಇನ್ ಮೈಂಡ್ ಆಫ್ ಮ್ಯಾನ್. ಮನುಷ್ಯನ ಮನಸ್ಸಿನಲ್ಲಿ ಕೂಡ 4 ತರಹದ ವಯಸ್ಸಿಗೆ ತಕ್ಕಂಗೆ 4 ಥರದ ವಿಚಾರಗಳು ಬರ್ತವ್ರೆ. ಹಿ ಹ್ಯಾಸ್ ಹೀಸ್ ಲಸ್ಟಿ ಸ್ಪ್ರಿಂಗ್. ಸ್ಪ್ರಿಂಗ್ ಅಂದ್ರೆ ಉತ್ಸಾಹದಿಂದ ಕೂಡಿದಂಥದ್ದು. ಸ್ಪ್ರಿಂಗ್ ಲಸ್ಟಿ ಆಗಿರ್ತೈತಿ. ಆ ಲಸ್ಟಿ ಸ್ಪ್ರಿಂಗ್ ಇರ್ತೈತಿ ಮನುಷ್ಯನ ಜೀವನದೊಳಗೆ. ಅಂದರೆ ಇದೇನೋ ಯೌವನ, ತಾರುಣ್ಯ ಅದಕ್ಕಿಂತ ಮೊದಲಿಂದ ರೀ, ಚಿಕ್ಕವರಿದ್ದಾಗ ರೀ ಸ್ಪ್ರಿಂಗ್ ಇರ್ತೈತಿ. ವ್ಯಾನ್ ಫ್ಯಾನ್ಸಿ ಕ್ಲಿಯರ್ ಟೇಕ್ಸ್ ಇನ್ ಆಲ್ ಬ್ಯೂಟಿ. ಭಾಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಥಿಂಗ್ಸನ್ನು, ಹೌದಲ್ಲೋ, ವಿತ್ ಆನ್ ಈಸಿ ಸ್ಪ್ಯಾನ್ ಆರಾಮಾಗಿ ಮಾಡ್ಕೋತ ಹೋಗ್ತಿರ್ತೀವಿ. ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದನ್ನು ಮಾಡ್ತೀವಿ. ಹಾಗಾಗಿ ಒಂಥರ ಎಂಜಾಯಬಲ್ ಇರ್ತೈತಿ ಸ್ಪ್ರಿಂಗ್. ಲಸ್ಟಿ ಅಂದ್ರೇನು, ಎಂಜಾಯಬಲ್. ಹಿ ಹ್ಯಾಸ್ ಹೀಸ್ ಸಮ್ಮರ್ ಅಂತಂದರೆ ಹೇಳಿದೆ ನಮಗೆ ಅಡಲ್ಟ್ಹುಡ್ ರೀ. ಅಡಲ್ಟ್ಹುಡ್, ಸಮ್ಮರ್ ಅಂದ್ರೆ ಅಡಲ್ಟ್ಹುಡ್. ಈ ಅಡಲ್ಟ್ಹುಡ್ನೊಳಗೆ ನಾವು ಹೆಂಗಿರ್ತೀವಿ, ಲಕ್ಸೂರಿಯಸ್ಲಿ ಸ್ಪ್ರಿಂಗ್ಸ್ ಹನೀಡ್ ಕಡ್ ಆಫ್ ಯೂತ್ಫುಲ್ ಥಾಟ್ ಹೀ ಲವ್ಸ್ ಟು ರುಮಿನೇಟ್ ಅಂತ. ಅಂದ್ರೆ ಈ ಯೂತ್ ಇದ್ದಾಗ ನಾವೇನು ಗಳಿಸಿರ್ತೀವಲ್ಲ, ಆ ಗಳಿಸಿದ್ದನ್ನು ಇಲ್ಲಿ ಪ್ರಾಡಕ್ಟಿವಿಟಿ
ಮಾಡೋಕ್ಕೆ ಚಾಲೂ ಮಾಡ್ತೀವಿ. ಹನಿಡ್ ಕಡ್ ಅಂತ ತಿಳ್ಕೊಂಡು ಒಂಥರ ಏನಂತಂದ್ರೆ ಈ ಒಂಥರ ಈ ಮೆಲುಕು ಹಾಕೋದು ತಾರುಣ್ಯ ಇದೇನೋ ಯೂತ್ ಇದ್ದಾಗ ಏನು ಗಳಿಸಿರ್ತೀವಲ್ಲ ಅದನ್ನು ನಾವಿಲ್ಲಿ ಮೆಲುಕು ಹಾಕ್ತೀವಿ. ಕಡ್ ಅಂದರೆ ಮೆಲುಕು ಹಾಕೋದ್ರಿ, ಅದಲ್ಲ ಕಡ್ ಅಂದರೆ ಮೆಲುಕು ಹಾಕೋದ್ರಿ. ಹನಿಡ್ ಕಡ್ ನಾವೇನು ಗಳಿಸಿಟ್ಟಿರ್ತೀವಲ್ಲ, ಸಣ್ಣವರಿದ್ದಾಗ ಏನೋ ಕನಸುಗಳನ್ನ ಇಟ್ಕೊಂಡಿರ್ತೀವಲ್ಲ, ಆ ಕನಸುಗಳಲ್ಲೇ ನನಸುಗಳಾಗ್ತವೆ. ಹನಿಡ್ ಕಡ್ ಆಫ್ ಯೂತ್ಫುಲ್ ಥಾಟ್, ಯೂತ್ ಇದ್ದಾಗ ಥಾಟ್ ಇರ್ತೈತಲ್ಲ ಅದನ್ನು ನಾವು ಮೆಲುಕು ಹಾಕ್ತೀವಿ ಇಲ್ಲಿ, ಹೌದಲ್ಲ. ಹನಿಡ್ ಕಡ್ ಆಫ್ ಯೂತ್ಫುಲ್ ಥಾಟ್ಸ್. ಹಿ ಲವ್ಸ್ ಟು ರುಮಿನೇಟ್ ಅಂತ ತಿಳ್ಕೊಳ್ಳಿ. ರುಮಿನೇಟ್ ಅಂದರೆ ಟು ಥಿಂಕ್ ಡೀಪ್ಲಿ ಆ್ಯಂಡ್ ಕೇರ್ಫುಲ್ಲಿ, ಒಂದು ಸ್ವಲ್ಪ ಡೀಪಾಗಿ ಕೇರ್ಫುಲ್ಲಾಗಿ ಥಿಂಕ್ ಮಾಡೋಕೆ ಚಾಲು ಮಾಡ್ತೀವಿ. ಯಸ್, ಈ ತರಹ. ಕ್ವಯಟ್ ಕೌಸ್ ಹೀಗಾಯ್ತು ನೋಡ್ರಿ. ಕ್ವಯಟ್ ಕೌಸ್ ಅಂತಂದರೆ ಕೌ ಅಂದರೆ ಕಾರಿ ಕೊಲ್ಲಿ ಅಂತ ತಿಳ್ಕೊಂಡು ಶಾಂತವಾಗಿರ್ತಕ್ಕಂಥ ಭಾವನೆ, ಇದು ಇಲ್ಲಿ ಅದರ ಸಂಕೇತ. ಇದು ಕ್ವಯಟ್ ಕೌಸ್. ಹಿಸ್ ಸೋಲ್ ಹ್ಯಾಸ್ ಇನ್ ಇಟ್ಸ್ ಆಟಮ್ ಸೀಸನ್ ಅಂತಂದ್ರೆ ಇದು ಒಂದು ಮನುಷ್ಯನ ಯಾವುದಿದು ಈ ಯಾವ ವಯಸ್ಸಿಗೆ ಮಿಡಲ್ ಏಜ್ ಇದು. ಮಿಡಲ್ ಏಜ್ ನೋಡ್ರಿ ಹೆಂಗಿರ್ತವೆ ಅಂದ್ರೆ ಒಂಥರ ಕಾರಿ ಕೊಲ್ಲಿಯೊಳಗೆ ನಿಂತಂಥ ನೀರಿನ ಥರ ಶಾಂತವಾಗಿರ್ತೀವಿ. ಮತ್ತೊಂದು ಸ್ವಲ್ಪ ನಮ್ಮ ಚಿತ್ತ ಒಂದು ಸ್ವಲ್ಪ ಸೋಲ್ ಕಡೆ ಹೋಗ್ತೈತೆ ಅಂತ, ಆತ್ಮದ ಕಡೆ ಹೋಗ್ತೈತಿ. ಮಟೀರಿಯಾಲಿಸಮ್ ಬಿಟ್ಟು ಸ್ವಲ್ಪ ಸ್ಪಿರಿಚುವಾಲಿಸಮ್ ಕಡೆ ಹೋಗ್ತೈತಿ ಅಂತ ತಿಳ್ಕೊಂಡು. ಯಸ್, ಈ ಥರ ಕಾಣಿಸ್ತೈತೆ ಇದು. ನೆಕ್ಸ್ಟ್, ವೆನ್ ಹೀಸ್ ವಿಂಗ್ಸ್ ಹಿ ಫರ್ಲೆತ್ ಕ್ಲೋಸ್ ಅಂತ ತಿಳ್ಕೊಂಡು. ಅಂದರೆ ಇದು ಏನಾಗ್ತೈತೆ ಅಂದ್ರೆ ಈ ಒಂದು ವಯಸ್ಸಿನೊಳಗೆ ರೀ, ಮಿಡ್ಲ್ ಏಜ್ನೊಳಗೆ ಇಲ್ಲೇ ಸ್ಪ್ರಿಂಗ್ ಸೀಸನ್ದೊಳಗೆ ಹಾರಾಡ್ತಿರ್ತೀವಿ ರೀ. ಬಟ್ ಆಟಮ್ ಸೀಸನ್ದೊಳಗೆ ಅಂದ್ರೆ ಮಿಡಲ್ ಏಜ್ನೊಳಗೆ ನಮ್ಮ ವಿಂಗ್ಸ್ಗಳು ಫರ್ಲೆತ್ ಕ್ಲೋಸ್ ಅಂದ್ರೆ ಫೋಲ್ಡ್ ಅಪ್, ಮಡಚಿ ಬಿಡ್ತಾವ್ರಿ. ಇಲ್ಲೇ ಸ್ಪ್ರೆಡ್ ಆಗಿರ್ತಾವೆ, ಇಲ್ಲಿ ಮಡಚಿ ಬಿಡ್ತಾವೆ, ಅಂದ್ರೆ ಸ್ವಲ್ಪ ತಣ್ಣಗಾಗಿರ್ತೀವಿ ಅಂತ ತಿಳ್ಕೊಂಡು. ಹೌದಾ. ಕ್ಲೋಸ್. ಕಾಂಟೆಂಟೆಡ್ ಸೋ ಟು ಲುಕ್ ಆನ್ ಮಿಸ್ ಇನ್ ದ ಐಡ್ಲ್ನೆಸ್. ಅಂದರೆ ಏನಾಗ್ತಿರ್ತೈತಿ, ನಮಗೆ ತೃಪ್ತಿ ಪಡ್ಕೊತಿರ್ತೀವಿ ರೀ. ನಾವೇನೋ ಮಾಡೋಕ್ಕೆ ಹೋಗ್ತಿರೋದಿಲ್ಲ, ತೃಪ್ತಿ ಪಡ್ತಿರ್ತೀವಿ. ಸೊ ಟು ಲುಕ್ ಆನ್ ಮಿಸ್ ಇನ್ ದ ಐಡಲ್ನೆಸ್. ನಾವು ಐಡಲ್ ಆಗಿರ್ತೀವಿ, ಮಿಸ್ಗಳು ಹೋಗ್ತಾ ಇರ್ತಾವೆ ರೀ. ಬೇರೆಯವರು ಮಿಸ್ಟ್ ತರಹ ಫ್ಲೀಟಿಂಗ್ ಮಿಸ್ ಥರ ಹೋಗ್ತಾ ಇರ್ತವೆ. ಬಟ್ ನಾವು ಮಾತ್ರ ಐಡಲ್ ಆಗಿರ್ತೀವಿ. ಐಡಲ್ ಆಗಿದ್ದುಕೊಂಡು ನಾವು ಕಾಂಟೆಂಟ್ ಆಗಿರ್ತೀವಿ ರೀ, ತೃಪ್ತಿ ಪಡ್ಕೊಂಡಿರ್ತೀವಿ ರೀ. ಬೇರೆದವರು ಎಂಜಾಯ್ ಮಾಡೋದನ್ನು ನೋಡಿಕೊಂಡು, ಮಕ್ಕಳು ಮೊಮ್ಮಕ್ಕಳು ಆರಾಮಾಗಿರ್ತಕ್ಕಂಥದ್ದು ನೋಡಿಕೊಂಡು ನಾವು ತೃಪ್ತಿ ಪಡ್ಕೊಂಡಿರ್ತೀವಿ ರೀ. ಟು ಲೆಟ್ ಫೇರ್ ಥಿಂಗ್ಸ್ ಪಾಸ್ ಬಾಯ್. ಫೇರ್ ಥಿಂಗ್ಸ್ ಎಲ್ಲ ನಮ್ಮ ಕಣ್ಮುಂದೆ ಹಾಸಿ ಹೋಗ್ತಿರ್ತಾವೆ ರೀ. ಬಟ್ ನಾವು ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಓನ್ಲಿ ಅಬ್ಸರ್ವರ್ ಆಗಿಬಿಟ್ಟಿರ್ತೀವಿ ರೀ. ಯಾರು ಪಾರ್ಟಿಸಿಪೇಟ್ಸ್ ಮಾಡ್ತಾರೆ, ನಮ್ಮ ಯಂಗ್ ಜನರೇಷನ್ ಮಾಡ್ತಿರ್ತಾರೆ. ಸೊ ಅನ್ಹೀಡೆಡ್, ವಿ ಡೋಂಟ್ ಕೇರ್. ಆ ಖುಷಿಯಿಂದ ಇರ್ತಿರ್ತಾರೆ, ನಾವು ಎಂಜಾಯ್ ಮಾಡ್ಕೊತ ಸುಮ್ಮ ಕುಂತಿರ್ತೀವಿ. ಬಟ್ ನಾವು ಹೆಂಗೆ ಹೋಗ್ಲಿಕ್ಕೆ ಬರ್ತೈತೆ, ಅದ್ರೊಳಗೆ ಏಜ್ ಆಗಿರ್ತೈತಿ. ಅದು ಹೆಂಗಿರ್ತೀವಿ ಅಂದ್ರೆ ನಮ್ಮನ್ನು ಆ್ಯಸ್ ಎ ಥ್ರೆಶೋಲ್ಡ್ ಬ್ರೂಕ್, ಒಂದು ನಮ್ಮ ಬಾಗಿಲದ ಮುಂದೆ ಹರಿತಕ್ಕಂಥದ್ದು ಒಂದು ಬ್ರೂಕ್, ಹಳ್ಳದ ತರಹ ಬಾಗಿಲ ಸುಮ್ಮನೆ ಕುಂತಿರ್ತೈತಿ, ಹಳ್ಳ ಹರಿತಿರ್ತೈತಿ. ಸುಂದರವಾಗಿರ್ತಕ್ಕಂಥದ್ದು ಹಳ್ಳ ಹರಿತಿರ್ತೈತಿ, ಬಾಗಿಲು ಮಾತ್ರ ಸುಮ್ಮನೆ ಹೊಸ್ತಿಲು ಸುಮ್ಮನೆ ಕುಂತಿರ್ತೈತಿ. ಆ ತರಹ ಸುಂದರವಾದ ಘಟನೆಗಳು ನಡೀತಿರ್ತವೆ, ನಾವು ಅದನ್ನು ನೋಡ್ಕೊತಿರ್ತೀವಿ. ಇದು ಎಲ್ಲ ಮಿಡ್ಲ್ ಏಜ್ನಾಗ ಆಗ್ತೈತಿ. ನೆಕ್ಸ್ಟ್ ಏನು, ವಿಂಟರ್ ಸೀಸನ್ ಅಂತಂದ್ರೆ ಓಲ್ಡ್ ಏಜು, ಮುಪ್ಪಾವಸ್ಥೆ. ಹಿ ಹ್ಯಾಸ್ ಹೀಸ್ ವಿಂಟರ್ ಟೂ ಆಫ್ ಅ ಪೇಲ್ ಮಿಸ್ಫಾರ್ಚೂನ್ ಮಿಸ್ ಫೀಚರ್ಸ್. ಒಂಥರ ಹೆಂಗಿರ್ತಂತಂದ್ರೆ ಸ್ವಲ್ಪ ಡಲ್ ಆಗಿರ್ತೀವಿ. ಪೇಲ್ ಅಂದರೆ ಡಲ್ ಆಗಿರ್ತಕ್ಕಂಥದ್ದು. ಮಿಸ್ ಫೀಚರ್ಸ್ ಏನಾದರೂ ಅವಘಡಗಳು ಆಗ್ತಿರ್ತಾವೆ. ಕಣ್ಣು ಕಿವಿ ಕಳ್ಕೊಳ್ಳೋದು, ಹೀಗೆಲ್ಲ ಕ್ಯೂಟ್ರಾಗೋದು, ಹಲ್ಲು ಕಳ್ಕೊಳ್ಳೋದು, ಹೀಗೆಲ್ಲ ಆಗ್ತಿರ್ತೀವಿ ರೀ. ಮಿಸ್ ಫೀಚರ್ಸ್ ಆಗ್ತಿರ್ತಾವೆ ರೀ. ಹೌದಾ. ಆರ್ ಎಲ್ಸ್ ಹಿ ವುಡ್ ಫೋರ್ಗೋ ಹೀಸ್ ಮಾರ್ಟಲ್ ನೇಚರ್. ಇದು ಆಗಲೇಬೇಕಂತಾರೆ ಸರ್, ಇದು ಆಗಲೇಬೇಕು. ಈ ವಯಸ್ಸಾದಂಗೆಲ್ಲ ನಾವು ಕುರುಡ್ರಾಗೋದು, ಕಿವುಡ್ರಾಗೋದು, ಕಾಲು ಕೈ ಹಿಡ್ಕೊಳ್ಳೋದು, ಕುಂತಲ್ಲೇ ಕುಂದಿರೋದು, ಇನ್ನೊಬ್ಬರಿಗೆ ಬಹಾರಾಗೋದು, ಇದು ಎಲ್ಲ ಆಗೋದು. ಇಲ್ದಿದ್ರೆ ಅಂದ್ರೆ ಹಿ ವುಡ್ ಫರ್ಗೋ, ಮೀರಿಸ್ಬಿಡ್ತಾನೆ ದಟ್ ಮಾರ್ಟಲ್ ನೇಚರ್. ಮನುಷ್ಯನ ಸ್ವಭಾವ ಏನ್ರಿ, ಮನುಷ್ಯ ಅಂದರೆ ಮಾರ್ಟಲ್ ರೀ, ಅದು ನಶಿಸುವಂಥದ್ದು. ಗಾಡ್ ಅಂದರೆ ಇಮ್ಮಾರ್ಟಲ್. ನಾವು ಮಾರ್ಟಲ್ ಅನ್ನುವಂಥದ್ದನ್ನು ಈ ಮುಪ್ಪಾವಸ್ಥೆಗೆ ಇದು ಬರದೇ ಹೋದ್ರೆ ನಾವು ಅದನ್ನು ಮೀರಿ ಬಿಡ್ಬೋದು. ನಾವು ದೇವರ ಅಂತ ಅನ್ಕೋಬೋದು. ಅದಕ್ಕೆ ಹಂಗೆ ಮಾಡೋಕ್ಕೆ ಬರೋದಿಲ್ಲ. ಅದನ್ನು ನಾವೇನಾಗಿರ್ಬೇಕಾಗ್ತೈತಿ, ನಾವು ಮನುಷ್ಯರು, ನಮಗೆ ಮರಣ ಇದೆ ಅಂಬುದನ್ನು ತಿಳ್ಕೊಳ್ಳೋ ಸಲುವಾಗಿ ಮುಪ್ಪಾವಸ್ಥೆಯೊಳಗೆ ನಮಗೆ ನಾವು ಏನು ಮಾಡ್ತೀವಿ ರೀ, ಸ್ವಲ್ಪ ಫೇಲ್ ಆಗ್ತೀವಿ ರೀ, ಎಲ್ಲ ಮಿಸ್ ಫೀಚರ್ಸ್ ಆಗ್ತಿರ್ತೀವಿ ರೀ, ಎಲ್ಲ ಲಕ್ಷಣಗಳ ಕಳ್ಕೊತಿರ್ತೀವಿ ರೀ. ಮುಖ ಎಲ್ಲ ಸುಕ್ಕು ಕಟ್ಟೋದು ಹೀಗೆಲ್ಲ ಆಗ್ತಿರ್ತೈತಿ. ಕೂದಲೆಲ್ಲ ಉದುರೋದು ಹಿಂಗೆ. ಆಮೇಲೆ ಏನಾಗೋದು, ಮುಪ್ಪಾವಸ್ಥೆಯಲ್ಲಿ ಎಲ್ಲ ಲಕ್ಷಣಗಳಾಗತ್ತವೆ. ಕಣ್ಣು ಕುರುಡ್ರಾಗ್ತೀವಿ, ಕಿವುಡ್ರಾಗ್ತೀವಿ, ಇವೆಲ್ಲ ಮಿಸ್ ಫೀಚರ್ಸ್ ಆಗಿ ಇವು ನಾವು ಮುಪ್ಪಾವಸ್ಥೆ, ನಾವು ಮನುಷ್ಯರಪ್ಪ, ಇಂದಿಲ್ಲ ನಾಳೆ ಸಾಯೋರು ಅನ್ನುವಂಥ ಭಾವನೆ ನಮಗೆ ಆಟೋಮೆಟಿಕಲಿ ಬರಲಿ ಅಂತ ತಿಳ್ಕೊಂಡು
ದೇವ್ರು ನಮ್ಮನ್ನು ಹಂಗೆ ಮಾಡ್ತಾರೆ ಅನ್ನುವಂಥದ್ದು ವಿಚಾರ ಜಾನ್ ಕೀಟ್ಸ್ ಅವರು ಹೇಳ್ತಾರೆ ಇಲ್ಲಿ. ಓಕೆ ಬರ್ರಿ, ಇದ್ರ ಮೇಲಿನ ಕ್ವಶನ್ಸ್ಗಳು. ಹೌ ಈಸ್ ಸ್ಪ್ರಿಂಗ್ ಇನ್ ಹ್ಯೂಮನ್ ಲೈಫ್, ಹೌ ಈಸ್ ಸ್ಪ್ರಿಂಗ್ ಇನ್ ಹ್ಯೂಮನ್ ಲೈಫ್ ಡಿಸ್ಕ್ರೈಬ್ಡ್ ಬೈ ದ ಪೋಯಟ್. ಸ್ಪ್ರಿಂಗ್ ಲಸ್ಟ್ ಈ ಸ್ಪ್ರಿಂಗ್ ಅಂತಂದಾರಲ್ರಿ ಇಲ್ಲಿ, ಲಸ್ಟ್ ಈ ಸ್ಪ್ರಿಂಗ್ ಇಲ್ಲ ಐತೆ ನೋಡ್ರಿ, ಲಸ್ಟ್ ಈ ಸ್ಪ್ರಿಂಗ್ ಇದು ಆನ್ಸರ್ ಆಗ್ತದೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ನು, ಹೌ ಮೆನಿ ಸೀಸನ್ಸ್ ಆರ್ ಮೆನ್ಷನ್ಡ್ ಇನ್ ದ ಪೋಯಮ್. 4 ಸೀಸನ್ಸ್ ರೀ, ಸೀಸನ್ಸ್ ಇನ್ ದ ಪೋಯಮ್. ಎಷ್ಟು ಸೀಸನ್ಸ್ ಎಷ್ಟು ಇಲ್ಲಿ ಬರ್ದಾರ ನೋಡ್ರಿ, ಸ್ಪ್ರಿಂಗ್ ಸೀಸನ್ನು, ಸಮ್ಮರ್ ಸೀಸನ್, ಆಟಮ್ ಸೀಸನ್, ವಿಂಟರ್ ಸೀಸನ್, 4 ಸೀಸನ್ಸ್. ಹೌ ಮೆನಿ ಸೀಸನ್ಸ್ ಆರ್, ಓಕೆ. ಸಿ ಕ್ವಶನ್ನು, ವಾಟ್ ಸೀಸನ್ ಆರ್ ಕಂಪೇರ್ಡ್ ಟು ಹ್ಯೂಮನ್ ಲೈಫ್. ವಾಟ್ ಸೀಸನ್ಸ್ ಆರ್ ಕಂಪೇರ್ಡ್ ಟು ಹ್ಯೂಮನ್, ವಾಟ್ ಸೀಸನ್ಸ್, ಸೀಸನ್ಸ್ ಆಫ್ ದ ಇಯರ್, ವರ್ಷದ ಸೀಸನ್ಸ್ ಇಲ್ಲದಾವಲ್ರಿ, ಇಲ್ಲದ measure the seasons of the measures of the year, seasons of the year compared to human life stages ge. By autumn is by what autumn is characterized. Autumn ಏನಾಗಿದೆ autumn ಅಂತಂದರೆ autumn season ಇಲ್ಲದ ನೋಡ್ರಿ. ಕ್ವಯಟ್ ಕೌಸ್, ಕ್ವಯಟ್ ಇದು ಈ ಕ್ವಾಲಿಟಿ ಇತ್ತು ಆಟಮ್ದೊಳಗೆ, ಕ್ವಯಟ್ ಇರ್ತೀವ್ರಿ, ಕ್ವಯಟ್ ಆಗಿರ್ತೀವ್ರಿ. ಎಸ್ ಓಕೆ, ಇಷ್ಟನ್ನ ಕಡ್ಡಿ ಇಲ್ಲ. ಫಾರ್ ಲೆತ್ ಕ್ಲೋಸ್, ಕ್ವೈಟ್ ಅನ್ನೋ ಕಡ್ಡಿಲ್ಲ ಆಟಮ್ ಸೀಸನ್ದಲ್ಲಿ. ಎಸ್ ಸಿ ಕ್ವಶನ್ನು ಆಟಮ್ ಸೀಸನ್ನು. ಡಿ ಕ್ವಶನ್ ಆಯಿತು. ಇನ್ನು ಈ ಕ್ವಶನ್ನು, ವೆನ್ ಡಸ್ ಯೂತ್ಫುಲ್ ಥಾಟ್ ರಿಫ್ಲೆಕ್ಟ್. ಯೂತ್ಫುಲ್ ಥಾಟ್ ಯಾವಾಗ ರಿಫ್ಲೆಕ್ಟ್ ಆಗುತ್ತೆ ಅಂತಾರೆ, ಯಾವ ಸ್ಟೇಜ್ನಾಗ ಅಂತಂದ್ರೆ ಈ ಸಮ್ಮರ್ ಸೀಸನ್ದಾಗ ರಿಫ್ಲೆಕ್ಟ್ ಆಗ್ತದೆ ರೀ ನನಗೆ ಅನ್ಸಿದ ಮಟ್ಟಿಗೆ. ಅಂದ್ರೆ ಇಲ್ಲೇ ಇತ್ತು ನೋಡ್ರಿ, ಯೂತ್ಫುಲ್ ಥಾಟ್ ರಿಫ್ಲೆಕ್ಟ್ ಅಂತಿರ್ಬೇಕಲ್ರಿ ಇಲ್ಲ. ಎಸ್, when luxurious springs honeyed could youthful thought he loves ruminate. ರಿಫ್ಲೆಕ್ಟ್ ಅಂದ್ರೆ ಅದು ರುಮಿನೇಟ್ ರೀ, ರುಮಿನೇಟ್ ಅಂದ್ರೆ ರಿಫ್ಲೆಕ್ಟ್, ಮೆಲುಕು ಹಾಕೋದ್ರಿ. ಯಾವಾಗ ಹೆಣ್ಣು ಅಂತ ಕೇಳ್ತಾರೆ, ಇನ್ನು ಯಾವಾಗದು ಸಮ್ಮರ್ ಸೀಸನ್ದೊಳಗೆ ರೀ, ಸಮ್ಮರ್ ಸೀಸನ್ ಅಂತ ಅಂದ್ಬಿಟ್ರೆ ಇನ್ನು ಸಮ್ಮರ್ ಸೀಸನ್ ಇದು. ಎಫ್ ಕ್ವಶನ್ನು, ವಿಂಟರ್ ಈಸ್ ಸಿಂಬಲೈಸ್ಡ್ ಬೈ, ವಿಂಟರ್ ಅಂತಂದರೆ ಓಲ್ಡ್ ಏಜ್ ಆ್ಯಂಡ್ ಡೆತ್. ವಿಂಟರ್ ಈಸ್ ಸಿಂಬಲೈಸ್ಡ್ ಬೈ ಓಲ್ಡ್ ಏಜ್ ಆ್ಯಂಡ್ ಡೆತ್. ನೆಕ್ಸ್ಟ್ ಜಿ ಕ್ವಶನ್ನು, ವಿಚ್ ವರ್ಡ್ ಇನ್ ದ ಪೋಯಮ್ ಮೀನ್ಸ್ ಲೂಸ್ ಸಮಥಿಂಗ್. ಫೋರ್ಗೋ ಅಂತ ಐತಲ್ಲ, ಫೋರ್ಗೋ ಇದೆ, ಲೂಸ್ ಸಮಥಿಂಗ್ ಅಂತಿದೆ ಮೀನಿಂಗ್ ಆಗ್ತದೆ. ಫೋರ್ಗೋ ಗಿವ್ ಅಪ್ ಅಂತ, ಕಳ್ಕೊಳ್ಳೋದು, ರೆನೌನ್ಸ್ ಅಂದಂಗ್ರೆ ಅದು. ನೆಕ್ಸ್ಟ್, ವೈ ಈಸ್ ಅ ವಿಂಟರ್ ಸೀಸನ್ ನೆಸಸರಿ. ಯಾಕಂದರೆ ಅದರ್ವೈಸ್ ಮ್ಯಾನ್ ವಿಲ್ ಫರ್ಗೆಟ್ ದ್ಯಾಟ್ ಹೀ ಈಸ್ ಮಾರ್ಟಲ್ ಅನ್ನುವಂಥದ್ದು. ಅದಕ್ಕೆ ವಿಂಟರ್ ಸೀಸನ್ ಯಾಕೆ, ಆರ್ ಎಲ್ಸ್ ಇಲ್ದಿದ್ರೆ ಹಿ ವುಡ್ ಫರ್ಗೋ ಹಿ ಈಸ್ ದ ಮಾರ್ಟಲ್ ನೇಚರ್. ಇದು ಆನ್ಸರ್ ಕರೆಕ್ಟ್ ಆಗ್ತದೆ. ಕಂಪ್ಲೀಟ್ ದ ಅನಾಲಜಿ. ಓಕೆ ಸರ್, ಏನದ ರೀ ಅನಾಲಜಿ? ಮ್ಯಾನ್ ಸ್ಪ್ಯಾನ್ ಲವ್ಸ್, ನೋಡೋಣ ಬರ್ರಿ ಪೋಯಮ್. ಮ್ಯಾನ್ ಸ್ಪ್ಯಾನ್ ಲವ್ಸ್ ಅಂತ ಎಲ್ಲೈತ್ರಿ, ಲವ್ಸ್ ಅದಲ್ಲ ಅದು, ಲವ್ಸ್. ಮ್ಯಾನ್ ಸ್ಪ್ಯಾನ್, ಕ್ಲಿಯರ್ ಸ್ಪ್ಯಾನ್, ಕ್ಯೂರಿಯಸ್ಲಿ, ಲವ್ಸ್ ಇಲ್ಲ ಐತೆ ನೋಡ್ರಿ, ಲವ್ಸ್ ಕೌಸ್ ಇದಾಗ್ತೈತೆ. ಓಕೆ ಫ್ರೆಂಡ್ಸ್, ಮಾಡಿಕೊಟ್ಟಿನಿ. ನೆಕ್ಸ್ಟ್ ಅಂದರೆ ಇದು 15 ಪೋಯಮ್ಗಳಲ್ಲಿ ನಿಮಗೆ 5 ಪೋಯಮ್ ಮಾತ್ರ ಕೊಟ್ಟಾರ, 5 ಪೋಯಮು ಮಾಡೇನಿ. ಇದು 5th ಪೋಯಮ್ನ 5th ವಿಡಿಯೋ ಇದು ಈ ಪೋಯಮ್ಗೆ ಸಂಬಂಧಪಟ್ಟು. ನೆಕ್ಸ್ಟ್ ಟಾಪಿಕ್ಸ್ ಆರ್ಟಿಕಲ್ಸ್, ಪ್ರೆಪೊಸಿಷನ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಟೆನ್ಸ್ ಫಾರ್ಮ್ಸ್, ಟೆನ್ಸಿಸ್ ಆ್ಯಂಡ್ ಜಂಬಲ್ಡ್ ವರ್ಡ್ಸ್ ನೆಕ್ಸ್ಟ್ ಪೋಯಮ್ದಲ್ಲಿ, ನೆಕ್ಸ್ಟ್ ಈ ವಿಡಿಯೋದಲ್ಲೇ ಮಾಡಿಕೊಡ್ತಾನಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.